our YouTube channel Plan Beka. ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಇಂಡೋನೇಷ್ಯಾದಲ್ಲಿ ಒಂದು ಪಾರ್ಟ್ ಆಗಿರೋ ಬಾಲಿಗೆ ನೀವು ಹೇಗೆ ಹೋಗ್ಬೋದು, ಆಮೇಲೆ ಅಲ್ಲಿಗೆ ವೀಸಾ ಪ್ರೊಸೆಸ್ ಏನಿರುತ್ತೆ, ಮತ್ತು ಅಲ್ಲಿ ಕರೆನ್ಸಿ ಏನಿರುತ್ತೆ, ಯಾವುದು ಬೆಸ್ಟ್ ಸೀಸನ್ ಅಂತ ಇರುತ್ತೆ. ಸೊ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಬಾಲಿ ಬಂದು ಒಂದು ಹನಿಮೂನ್ ಡೆಸ್ಟಿನೇಷನ್. ಸೊ ಆಲ್ಮೋಸ್ಟ್ ಕಪಲ್ಸೇ ಪ್ರಿಫರ್ ಮಾಡ್ತಾರೆ ಬಾಲಿಗೆ ಹೋಗೋಕ್ಕೆ. ಸೊ ಕಪಲ್ಸ್ ಆಲ್ಸೋ ಪ್ರಿಫರ್ ಮಾಡ್ತಾರೆ, ಬಟ್ ನೀವು ಫ್ರೆಂಡ್ಸಾಗಿ ಸಹ ಹೋಗ್ಬೋದು. ಬಾಲಿದು ಲೋಕಲ್ ಲ್ಯಾಂಗ್ವೇಜ್ ಬಂದು ಬೆಲನೀಸ್ ಅಂತ. ಅಲಾಂಗ್ ವಿತ್ ದ ಬೆಲನೀಸ್ ಬಾಲಿದು ಇನ್ನೊಂದು ಲ್ಯಾಂಗ್ವೇಜ್ ಅಂದರೆ ಇಂಡೋನೇಷಿಯನ್ ಲ್ಯಾಂಗ್ವೇಜ್ ಆಲ್ಸೋ ಬಾಲಿದು ಒಂದು ಲ್ಯಾಂಗ್ವೇಜ್ ಆಗಿದೆ. ಅದ್ರ ಜೊತೆ ಬಾಲಿಲಿ ಇಂಗ್ಲೀಷ್ ಸಹ ತುಂಬ ಜನ ಮಾತಾಡ್ತಾರೆ. ಜಾಸ್ತಿ ಜನ ಹಿಂದೂಸೇ ಇರ್ತಾರೆ. ನಮಗೆ ಬಾಲಿಲಿ ಹೆಂಗೆ ಅಂದರೆ ಹಿಂದೂಸ್ ಅಂದರೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಹಿಂದೂಸ್ ಹಾಗೂ ಇಂಡಿಯನ್ಸ್ ಕಂಡ್ರೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಟು ವಿಸಿಟ್ ಬಾಲಿ ಇಸ್ ಏಪ್ರಿಲ್ ಟು ಅಕ್ಟೋಬರ್. ಆಮೇಲೆ ಅಕ್ಟೋಬರ್ ಆದಮೇಲೆ ನವಂಬರಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ. ಆಲ್ವೇಸ್ ಯಾವಾಗಲೂ ನೀವು ಮಳೆ ಸೀಸನ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ, ಬಿಕಾಸ್ ಮಳೆಯಲ್ಲಿ ಏನೂ ಜಾಗಗಳು ನೋಡೋಕ್ಕಾಗೋದಿಲ್ಲ. ಹೀಗೆ ರೀಚ್ ಆಗ್ತೀವಿ ಬಾಲಿಗೆ. ನಿಮಗೆ ಬಾಲಿಗೆ ಬೆಂಗಳೂರಿಂದ ಡೈರೆಕ್ಟ್ ಇಂಡಿಗೋ ಫ್ಲೈಟ್ಸ್ ಇದೆ. ಸೊ ನೀವು ಇಂಡಿಗೋ ಫ್ಲೈಟ್ಸ್ ಬುಕ್ ಮಾಡ್ಕೊಬೋದು. ಇಲ್ಲ ನೀವು ಸ್ವಲ್ಪ ಏರ್ ಏಷ್ಯಾದಲ್ಲಿ ಹೋಗಬೇಕು ಅಂದರೆ ಫ್ರಮ್ ಬ್ಯಾಂಗ್ಳೂರ್ ಟು ಮಲೇಷ್ಯಾ ಟು ಬಾಲಿ ಇದೆ. ಸೊ ನೀವು ಆಪ್ಷನ್ ಸಹ ಎಕ್ಸ್ಪ್ಲೋರ್ ಮಾಡ್ಬೋದು. ನೀವು ಫ್ಲೈಟ್ ಬುಕ್ ಮಾಡೋಕ್ಕೂ ಮುಂಚೆ ಸ್ಕೈ ಸ್ಕ್ಯಾನರಲ್ಲಿ ಚೆಕ್ ಮಾಡಿ, ಲೈಕ್ ಚೀಪ್ ಫ್ಲೈಟ್ಸ್ ಅಲ್ಲಿದೆ. ಏರ್ಪೋರ್ಟ್ ಬಂದು ಡೆನ್ಪಸಾರ್ ಏರ್ಪೋರ್ಟ್ ಅಂತ, ಅದ್ರ ಐಟಾ ಕೋಡ್ ಬಂದು DPS. ಸೊ ನೀವು ಫ್ಲೈಟ್ ಚೆಕ್ ಮಾಡಬೇಕಾದ್ರೆ BLR ಟು DPS ಅಂತ ಚೆಕ್ ಮಾಡಿ. ಸೊ ನಿಮಗೆ ಫ್ಲೈಟ್ಸ್ ತೋರಿಸುತ್ತೆ. ಇಂಡಿಗೋ ತೊಗೊಂಡ್ರೆ ನಿಮಗೆ ಎಕ್ಸ್ಟ್ರಾ ಲಗೇಜ್ ಚಾರ್ಜಸ್ ಬೀಳಲ್ಲ. ಕೇಸ್ ಇಫ್ ಏರ್ ಏಷ್ಯಾ ತೊಗೊಂಡ್ರೆ ನೀವು 7 kg ಕ್ಯಾಬಿನ್ ಬ್ಯಾಗ್ ಇರುತ್ತೆ. KGಸಲ್ಲೇ ಮ್ಯಾನೇಜ್ ಮಾಡ್ಬೋದು ಅಂದರೆ ಏರ್ ಏಷ್ಯಾ ತೊಗೊಳ್ಳಿ, ಅದು ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ನೀವು ಇಂಡಿಗೋ ತೊಗೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಲಗೇಜ್ ಇದರಲ್ಲೇ ಬಂದಿರುತ್ತೆ. 15 kg ಅಥವಾ 25 kg ಕೊಡ್ತಾರೆ ಚೆಕಿನ್ ಬ್ಯಾಗ್ನ. 7 kg ಕ್ಯಾಬಿನ್ ಬ್ಯಾಗ್ ಕೊಡ್ತಾರೆ. ಸೊ ನಿಮ್ಗೆ ಕನ್ವೀನಿಯೆಂಟು ಎಷ್ಟು ಡ್ರೆಸ್ಸಸ್ ತೊಗೊಂಡು ಹೋಗ್ತೀರಾ ಅದನ್ನು ನೀವು ಡಿಸೈಡ್ ಮಾಡ್ಬೋದು ಯಾವ ಫ್ಲೈಟ್ ತೊಗೊಳೋದು ಅಂತ. ಇದಾದ್ಮೇಲೆ ನೆಕ್ಸ್ಟ್ ಬಾಲಿದು ಕರೆನ್ಸಿ ಬಂದು ಇಂಡೋನೇಷ್ಯಾ ರೂಪಿಯಾ ಅಂತ. ಇಟ್ ಈಸ್ ಈಕ್ವಲೆಂಟ್ ಟು 1 ಇಂಡಿಯನ್ ರುಪೀಸ್ ಈಕ್ವಲ್ಸು 188 ಇಂಡೋನೇಷಿಯನ್ ರೂಪಿಯಾ. ಸೊ ನೀವು ಬಾಲಿಲಿ ತುಂಬ ಕಮ್ಮಿ ಅನ್ಕೊಬಾರ್ದು, ಅದೆಲ್ಲ ಲ್ಯಾಕ್ಸಲ್ಲಿ ಇರುತ್ತೆ. ವಾಟ್ ಎವರ್ ಯು ಬೈ ಇಟ್ ವಿಲ್ ಬಿ ಇನ್ ಲ್ಯಾಕ್ಸ್. ನೀವು ಹೋಗೋಕ್ಕೂ ಮುಂಚೆನೇ ಇಲ್ಲಿ ಬೆಂಗಳೂರಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಸ್ಕೊಂಡು ಹೋಗ್ಬೋದು. ಬಿಕಾಸ್ ಬಾಲಿಲಿ ತುಂಬ ಕಡೆ ಕಾರ್ಡ್ಸ್ ಸ್ವಲ್ಪ ಕಮ್ಮಿನೇ ನಡೆಯೋದು, ಬಿಕಾಸ್ ಕ್ಯಾಶ್ ಇದ್ದರೆ ಬೆಟರ್ ಆಗಿರುತ್ತೆ. ಸೊ ನೀವು ಜಾಸ್ತಿ ಬಲ್ಕಾಗಿ ಎಕ್ಸ್ಚೇಂಜ್ ಮಾಡಿಸೋದಕ್ಕಿಂತ ಫ್ಯೂ ಇಂಡೋನೇಷ್ಯಾ ರೂಪಿಯಾಗಿ ಪರ್ಚೇಸ್ ಮಾಡಿ ಮಿಕ್ಕಿದ್ದು US ಡಾಲರ್ಸ್ ಸಹ ತಗೊಂಡು ಹೋಗ್ಬೋದು. ಯಾಕಂದರೆ ನಿಮ್ಮದು ATM ಅಲ್ಲಿ ಡ್ರಾ ಮಾಡಿದ್ರೆ ವಿಡ್ರಾವಲ್ ಚಾರ್ಜಸ್ ಒಂದು ಸ್ವಲ್ಪ ಇರುತ್ತೆ, ಬಟ್ ಕರೆನ್ಸಿ ಲೈಕ್ 4x ಚಾರ್ಜಸ್ ಇರೋಲ್ಲ. ATM ವಿಡ್ರಾವಲ್ ಚಾರ್ಜಸ್ ಯಾವುದೇ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಎಲ್ಲದರಲ್ಲೂ ಸಹ ಇರುತ್ತೆ. ಸೊ ನನ್ನ ಪ್ರಕಾರ ನಿಮಗೆ ಕ್ಯಾಶ್ ಅಗತ್ಯ ಇರೋದ್ರಿಂದ ನೀವು ಇಲ್ಲೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋದು ಬೆಟರ್ ಆಗಿರುತ್ತೆ. ಬಾಲಿ ವೀಸಾ ಬಂದು 5 lakhs ಇಂಡೋನೇಷ್ಯಾ ರೂಪಾಯಿ ಇದೆ. 5 lakhs ಇಂಡೋನೇಷ್ಯಾ ರೂಪಾಯಿ ಇರುತ್ತೆ. ನೀವು ಇದು ವೀಸಾ ಆನ್ ಅರೈವಲ್ ನೀವು ಅಲ್ಲೋಗಿ ಪೇ ಮಾಡಿ ತೊಗೊಬೋದು. ಇಲ್ಲಾಂದರೆ ನೀವು ETF ಫಿಲ್ ಮಾಡಿ ಸಹ ಫಸ್ಟೇ ಫಿಲ್ ಮಾಡಿ ನೀವು ಅಲ್ಲಿ ಹೋಗಿದ ತಕ್ಷಣ ಸ್ಟ್ಯಾಂಪ್ ಹಾಕ್ಸ್ಕೊಂಡು ಹೋಗ್ಬೋದು. 2 ಥರನೂ ಮಾಡ್ಬೋದಾಗಿ. ವೀಸಾ ಆನ್ ಅರೈವಲ್ ಇದ್ದರೂ ಸಹ ಅಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂದರೆ ರಿಟರ್ನ್ ಫ್ಲೈಟ್ ಟಿಕೆಟ್ಸ್, ಆಮೇಲೆ ಕನ್ಫರ್ಮ್ ಹೋಟೆಲ್ ಬುಕ್ಕಿಂಗ್ಸ್ ಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೇನು ಬಂದು ಅಂದರೆ ನೀವು ಲ್ಯಾಂಡ್ ಆಗಿದ ತಕ್ಷಣ ಸಿಮ್ ತೊಗೊಬೋದು ಏರ್ಪೋರ್ಟಲ್ಲಿ. ಇಲ್ಲ ಅಂದರೆ ಪ್ರೀ ಬುಕ್ ಮಾಡ್ಕೊಂಡಿರ್ಬೋದು. ಕ್ಲೂಕ್ ಆ್ಯಪಲ್ಲಿ ನೀವು ಸಿಮ್ನ ಪ್ರೀ ಬುಕ್ ಮಾಡಿದರೆ ಅಲ್ಲಿ ಹೋಗಿ ಲ್ಯಾಂಡ್ ಆಗಿದ ತಕ್ಷಣ ಕೌಂಟರ್ ಹತ್ರ ಹೋಗಿ ನೀವು ಸಿಮ್ನ ಇಸ್ಕೋಬೋದು. ಇಲ್ಲ ನೀವು ಡೈರೆಕ್ಟಾಗಿ ಬಾಲಿ ಒಳಗಡೆ ಸಿಟಿ ಒಳಗಡೆ ಹೋಗಿ ನಿಮ್ಮ ಸ್ಟೇಗಳ ಹತ್ರನೂ ಸಹ ಸಿಮ್ ತೊಗೊಬೋದು. ಬಾಲಿ ಏರ್ಪೋರ್ಟ್ ರೀಚ್ ಆದಮೇಲೆ ನೀವು ಫಸ್ಟ್ ಸ್ಟೇ ಬುಕ್ ಮಾಡಿರ್ತೀರಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಕೇಳ್ಬೋದು, ನಮ್ಮ ಹೋಟೆಲ್ಗೆ ಪಿಕಪ್ ಮಾಡ್ಕೊಂಡು ಹೋಗ್ತೀರಾ ಅಂತ. ಸೊ ಅವ್ರು ಹೆಲ್ಪ್ ಮಾಡ್ತಾರೆ. ಇಲ್ಲಾಂದರೆ ಗ್ರ್ಯಾಬ್ ಅಂತ ಒಂದು ಆ್ಯಪ್ ಇದೆ, ನೀವು ಗ್ರ್ಯಾಬ್ ಆ್ಯಪ್ ಯೂಸ್ ಮಾಡಿಕೊಂಡು ನೀವು ಟ್ಯಾಕ್ಸಿ ಬುಕ್ ಮಾಡಿಕೊಂಡು ನೀವು ಸ್ಟೇಗೆ ಹೋಗ್ಬೋದಾಗುತ್ತೆ. ಬಾಲಿ ಬಂದು 8 days ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ನೀವು 8 days ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಅದ್ರ ಪ್ರಕಾರ ರಿಟರ್ನ್ ಟಿಕೆಟ್ಸ್ ಬುಕ್ ಮಾಡಬೇಕಾಗುತ್ತೆ. 8 days ಅಲ್ಲಿ ಸ್ಟೇ ಇದು ಎಕ್ಸ್ಕ್ಲೂಡಿಂಗ್ ಟ್ರಾವೆಲಿಂಗ್ ಮಿನಿಮಮ್ ಬೇಕಾಗಿರುತ್ತೆ. ಯಾಕಂದರೆ ಉಬುಡಲ್ಲಿ ನೀವು 2 days ಸ್ಪೆಂಡ್ ಮಾಡ್ಬೋದು, ಕೂಟಲ್ಲಿ ಒಂದು 2 to 3 days ಸ್ಪೆಂಡ್ ಮಾಡ್ಬೋದು, ಉಬುಡಲ್ಲೂ ಸಹ 3 days ಸಹ ಮಾಡ್ಬೋದು. ಕಂಗೂಲಿ ಏನಿಲ್ಲ, ಪಾರ್ಟಿ ಪ್ಲೇಸ್ ಆಗಿದೆ, ಕ್ಲಬ್ಸ್ ಎಲ್ಲ ಇರುತ್ತೆ. ಸೊ ಅಲ್ಲಿ ನೀವು 1 or 2 days ಸ್ಪೆಂಡ್ ಮಾಡ್ಬೋದು. ಆಮೇಲೆ ನೂಸಾ ಪೆನಿಡಾಲಿ ನೀವು 2 days ಮಾಡ್ಬೋದು, 3 days ಮಾಡ್ಬೋದು. ಡಿಪೆಂಡ್ಸ್ ಅಪಾನ್ ನಿಮ್ಗೆ ಏನು ಬೇಕು. ಅದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಏನೇನು ಜಾಗದಲ್ಲಿ ಏನೇನಿದೆ ಅಂತ. ಈ ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ ಕೊಡ್ತಾ ಇರೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ್ಯಾವ ಪ್ಲೇಸಸ್ ನೋಡ್ಬೋದು, ಆಮೇಲೆ ಎಲ್ಲೆಲ್ಲಿ ಸ್ಟೇಗಳನ್ನ ಬುಕ್ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ನಮ್ಮ ಚಾನಲ್ಗೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮಲ್ಲೂ ಸಹ ಹಾಕೊಂಡಿದ್ದೆ ಪ್ಲ್ಯಾನ್ ಬೇಕಾ ಅಂತ. ಆಮೇಲೆ ಫೇಸ್ಬುಕ್ಕಲ್ಲಿ ಸಹ ಪೇಜ್ ಇದೆ ಪ್ಲ್ಯಾನ್ ಬೇಕಾ ಅಂತ, ಫಾಲೋ ಮಾಡಿ.